ಗುಡ್ ಈವ್ನಿಂಗ್ ಎಲ್ಲರಿಗೂ. ಶುಭ ಸಂಜೆ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಸಂಜೆ ತಿಂಡಿ ಕಾಫಿ ಆಗಿ ಕ್ಲಾಸ್ ಜಾಯಿನ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾವ್ ಏನೇನ್ ರಿವೈಸ್ ಮಾಡಿದೀವಿ ಅಥವಾ ಏನೇನ್ ಕಂಟೆಂಟ್ ನ ಕಲ್ತಿದೀವಿ ಅಂತ ಎಲ್ಲಾರ್ಗು ನೆನ್ಪಿದ್ಯಾ? ಪಾಲಿನಾಮಿಯಲ್ಸ್ ಸ್ಟಾರ್ಟ್ ಮಾಡಿದೀವಿ. ಪಾಲಿನಾಮಿಯಲ್ಸ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಟರ್ಮ್ಸ್ ನಾವು ಏನೇನ್ ಕರಿತೀವಿ ಅಂತ ನೋಡಿದೀವಿ. ವಿತ್ ರೆಸ್ಪೆಕ್ಟ್ ಟು ಡಿಗ್ರೀಸ್ ನಾವ್ ಏನೇನ್ ಕರಿತೀವಿ ಅಂತ ನೋಡಿದೀವಿ. ಫರ್ದರ್ ನಾವು ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಝೀರೋ ಆಫ್ ದ ಪಾಲಿನಾಮಿಯಲ್ ನಾವು ನೋಡಿದೀವಿ. ಝೀರೋ ಆಫ್ ದ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ಕಲ್ತಿದೀವಿ. ಝೀರೋ ಆಫ್ ದ ಪಾಲಿನಾಮಿಯಲ್ ಅಲ್ಲಿ ನಾವು ಈಕ್ವೇಶನ್ಗೆ ಪಾಲಿನಾಮಿಯಲ್ಗೆ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆ ಈಕ್ವೇಶನ್ ಅಥವಾ ಆ ಪಾಲಿನಾಮಿಯಲ್ ಝೀರೋ ಅಂತ ಬಂದಾಗ ನಮ್ಗೆ ಆ ಈಕ್ವೇಶನ್ಗೆ ಒಂದು ವ್ಯಾಲ್ಯೂ ಈಕ್ವೇಶನ್ ಇಂದ ಅಥವಾ ಈಕ್ವೇಶನ್ ವೇರಿಯೇಬಲ್ಗೆ ಒಂದು ವ್ಯಾಲ್ಯೂ ಸಿಗತ್ತಲ್ಲ, ಆ ವ್ಯಾಲ್ಯೂ ಇಂದಾಗಿ ನಮ್ಗೆ ಝೀರೋ ಅಂತ ಆ ಪಾಲಿನಾಮಿಯಲ್ ಝೀರೋ ಆಗತ್ತೆ ಅಂತ ಗೊತ್ತಾದಾಗ ಆ ವ್ಯಾಲ್ಯೂನ ನಾವು ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳ್ತೀವಿ ಅಂತಾನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ನಾವು ಝೀರೋ ಆಫ್ ದ ಪಾಲಿನಾಮಿಯಲ್ ನನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನಾವು ಈ ಕ್ಲಾಸ್ ಅಲ್ಲಿ ಕಲಿಯೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿರೋ ಹಾಗೆ we have found the value of we have learned value of p of x, correct? P of x we have learned for the linear polynomial. ಯಾರ್ಯಾರು ನಿನ್ನೆ ಕ್ಲಾಸ್ ಅಟೆಂಡ್ ಆಗಿಲ್ವೋ ಇವತ್ತು ಮೈನರ್ ಪಾರ್ಟ್ ಅನ್ನ ಬ್ರಷ್ ಅಪ್ ಮಾಡ್ತೀನಿ. ಯಾಕಂತಂದ್ರೆ ಮೇಜರ್ ಪಾರ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ವಿತ್ ರಿಗಾರ್ಡ್ಸ್ ಟು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್, ಇನ್ ಟರ್ಮ್ಸ್ ಆಫ್ ಟರ್ಮ್ಸ್, ಪಾಲಿನಾಮಿಯಲ್ ಅನ್ನ ಏನೇನ್ ಕರಿತೀವಿ ಅಂತ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಹಾಗಾಗಿ ನಿಮ್ಗೆ ಜಾಸ್ತಿ ಪಾರ್ಟ್ ಮಿಸ್ ಆಗಿಲ್ಲ. ಮೇಜರ್ ಪಾರ್ಟ್ ಏನ್ ಮಿಸ್ ಆಗಿರ್ಬೋದು ಅದನ್ನ ನಾನೀಗ ಮತ್ತೆ ಬ್ರಷ್ ಅಪ್ ಮಾಡ್ತಿರೋದ್ರಿಂದ ನಿಮ್ಗೆ ಅದು ಸುಲಭ ಆಗತ್ತೆ, ನೆಕ್ಸ್ಟ್ ಟಾಪಿಕ್ ಕಲಿಯೋದಕ್ಕೆ ಸುಲಭ ಆಗತ್ತೆ. ಓಕೆನಾ? ಸೊ ಲೀನಿಯರ್ ಪಾಲಿನಾಮಿಯಲ್ ಇಸ್ ದ ರೆಪ್ರೆಸೆಂಟೇಶನ್ ಫಾರ್ ಟೂ ಟರ್ಮ್ಸ್ ವೇರ್ ಐ ಕ್ಯಾನ್ ಸೇ a x plus b and a is not equal to 0. It shouldn't be 0. If it is 0, it is a one term, so it shouldn't be 0. So two terms ಆಗತ್ತೆ. A is not equal to 0 and a is the coefficient of x is a variable and b is the constant, plus is the operation. Okay? Ili, if I say this is p of x, then let me take p of k is 0, where x is equal to k. X is equal to k adaga p of k is equal to 0 agatte. So k is 0 of the polynomial.
ಓಕೆನಾ? ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಪಿ ಆಫ್ ಕೆ ಅಂದ್ರೆ ಎ ಕೆ ಪ್ಲಸ್ ಬಿ ಆಗತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಸೊ AK will be equal to minus B and K will be equal to minus B by A, which is equal to negative of constant divided by coefficient of X. So ಇದು ನಾವು ನಿನ್ನೆ ಕಾನ್ಸ್ಟೆಂಟ್ ಟರ್ಮ್, ಇದು ನಾವು ನಿನ್ನೆ ಕಲ್ತಿರೋ ಮೇಜರ್ ಟಾಪಿಕ್. ಇದು ಇಂಪಾರ್ಟೆಂಟ್. ನಮ್ಗೆ ಯಾವುದೇ ಲೀನಿಯರ್ ಟರ್ಮ್, ಲೀನಿಯರ್ ಪಾಲಿನೋಮಿಯಲ್ ಕೊಟ್ರೆ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, it is easier with respect to the polynomial, that is negative of the constant term divided by coefficient of x. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಝೀರೋ ಆಫ್ ದ ಪಾಲಿನಾಮಿಯಲ್ ನಮ್ಗೆ ಬೇಗ ಸಿಕ್ಕತ್ತೆ ಇನ್ ಕೇಸ್ ಆಫ್ ಲೀನಿಯರ್ ಪಾಲಿನಾಮಿಯಲ್. ವಿ ವಿಲ್ ಬಿ ಲರ್ನಿಂಗ್ ಫರ್ದರ್ ವಿತ್ ರೆಸ್ಪೆಕ್ಟ್ ಟು cubic polynomial also. So in the further classes we will be learning how to find the value of p of x for the cubic polynomial. Okay na? ಇದರ ನೆಕ್ಸ್ಟ್ ಪಾರ್ಟ್ ಆಗಿ ನಾವು ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಈ ಕ್ಲಾಸ್ ಅಲ್ಲಿ ಕಲಿತಾ ಇದೀವಿ. ಓಕೆನಾ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಾಗೆ ax plus b is a linear polynomial. So we will first learn with respect to linear polynomial how the geometrical meaning is there for the linear polynomial with respect to zeros of a polynomial. ಓಕೆನಾ? ಈಗ linear polynomial ಅಲ್ಲಿ okay, I have taken y is equal to 2x plus 3 ಅಂತ ತಗೊಂಡಿದ್ದೇನೆ. With respect to this, x substitute minus 2 ಮಾಡಿದಾಗ minus 1 ಬರುತ್ತೆ. If you want, we can check. y is equal to 2x plus 3 ಅಂತ linear polynomial ತಗೊಂಡಿದ್ದೇವೆ. This is in the form ax plus b, correct? y is equal to ax plus b. ನಾವು k ಫಾರ್ಮುಲಾ ಆಲ್ರೆಡಿ ಕಲ್ತಿದ್ದೀವಿ. minus b by a ಅಂದ್ರೆ minus 3 by a is 2. Minus 3 by 2 is the k value, which means p of minus 3 by 2 will be 0 for y is equal to 2x plus 3. ಬೇಕಂದ್ರೆ ವೆರಿಫೈ ಮಾಡೋಣ. ಸೊ 2 into x ಏನಿದೆ minus 3 by 2 ಇದೆ plus 3 ಆಗುತ್ತೆ. ಸೊ 2 ಕ್ಯಾನ್ಸಲ್ ಮಾಡಿದ್ರೆ you will get minus 3 plus 3, which is equal to 0. So p of k is 0 at x is equal to minus 3 by 2. So the value of k will be minus 3 by 2. Okay na? Adre why do we have the zeros of the polynomial ಅನ್ನೋದನ್ನ ಈ graphical representation ಅಲ್ಲಿ ನಾವು ಕಲಿತೀವಿ. ಓಕೆನಾ? ಓಕೆ, ಸೊ ಈ ಈಕ್ವೇಶನ್ y is equal to ax plus b ಫಾರ್ಮಲ್ ಇರೋದು. It is always said that it is a straight line. Straight line ಫಾರ್ಮುಲಾ ಏನಿದ್ರು y is equal to ax plus b ಫಾರ್ಮಲ್ಲೇ ಇರುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕಲ್ತಿದೀವಿ. ಲೀನಿಯರ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಕಲ್ತಿದೀವಿ. y is equal to ax plus b ಇದು ಲೀನಿಯರ್ ಸ್ಟ್ರೇಟ್ ಲೈನ್ ಫಾರ್ಮುಲಾ ಅಂತ ಫಿಸಿಕ್ಸ್ ಅಲ್ಲೂ ಕಲ್ತಿರ್ತೀರಾ. ಸ್ಲೋಪ್ ಇಸ್ ಮೈನಸ್ ಬಿ ಬೈ ಎ ಅಂತಾನು ನೀವು ಕಲ್ತಿರ್ತೀರಾ ಫಿಸಿಕ್ಸ್ ಅಲ್ಲೆಲ್ಲ. ಸೊ y is equal to ax plus b ಫಾರ್ಮ್ ವಿಲ್ ಬಿ ಆಫ್ ಸ್ಟ್ರೇಟ್ ಲೈನ್. ಸೊ ನಮ್ಗೆ ಗ್ರಾಫ್ ಅಲ್ಲಿ ಇಲ್ಲಿ ಸ್ಟ್ರೇಟ್ ಲೈನ್ ಅದೇ ರೀಸನ್ಗೆ ಸಿಕ್ಕಿರೋದು. ಈ ಗ್ರಾಫ್ ಪ್ಲಾಟ್ ಮಾಡಿದಾರಲ್ಲ, ದೇ ಹ್ಯಾವ್ ಟೇಕನ್ x is equal to minus 2 and x is equal to 2. ಈ ಎರಡು ರೇಂಜ್ ಅಲ್ಲಿ ಅಂದ್ರೆ minus 2 to 2 ರೇಂಜ್ ಅಲ್ಲಿ ಅವರು ಪ್ಲಾಟ್ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಇಫ್ ವಿ ಡ್ರಾ ಅ ಲೈನ್ ಅಂಡ್ ಇಫ್ ವಿ ಕಂಟಿನ್ಯೂ ದ ಲೈನ್ ಫರ್ದರ್, ನಮ್ಗೆ ಅದರಲ್ಲಿರೋ ಮಿಕ್ಕಿದ ಎಲ್ಲಾ ಪಾಯಿಂಟ್ಸ್ ಇಲ್ಲಿ ಕಾಣಿಸುತ್ತೆ. ನಾನು ತೋರಿಸ್ತಿರೋದು ಗಮನ ಆಗ್ತಾ ಇದೆಯಾ? ಇಲ್ಲ, ಹೈಲೈಟರ್ ಇಲ್ಲ, ಲೇಸರ್ ಪಾಯಿಂಟ್ ಅಲ್ಲಿ ತೋರಿಸ್ತೇನೆ. ಓಕೆ, ಇಲ್ಲಿ
-2 ಇದೆ. ಓಕೆನಾ? ಇಲ್ಲಿ 2 ವ್ಯಾಲ್ಯೂ ತನಕ ಇದೆ. ಇದಿಷ್ಟೂನು ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡಿರೋದು. -2 ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ -1 ಬರುತ್ತೆ. ಸೊ ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 7 ಬರುತ್ತೆ. ಸೊ ಅದು ಇಲ್ಲಿ ಬರುತ್ತೆ. ಇದನ್ನೇ ಎಕ್ಸ್ಟೆಂಡ್ ಆರೋ ಮಾರ್ಕ್ ಅಲ್ಲಿ ತೋರಿಸಿದೀವಿ, ಯಾಕಂದ್ರೆ ಇಟ್ ಇಸ್ ಅ ಕಂಟಿನ್ಯೂಯಿಂಗ್ ಅನ್ನೋ ಅರ್ಥದಲ್ಲಿ. ಓಕೆನಾ? 2,7 ಅಂಡ್ -2, -1 ತನಕದ ವ್ಯಾಲ್ಯೂಸ್ ಎಲ್ಲ ನಿಮ್ಗೆ ಈ ಗ್ರಾಫ್ ಅಲ್ಲಿ ಕಾಣ್ಬೋದು. ನಿಮ್ ಗ್ರಾಫ್ ನೋಡೋದು ಹೇಗೆ ಅಂತ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ 1 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 10 ಲೈನ್ಸ್ ಇರುತ್ತೆ. ಸೊ ಈಚ್ ಲೈನ್ 0.1 ಸೆಂಟಿಮೀಟರ್ ಆಗುತ್ತೆ. ಸೊ 0.1 ಸೆಂಟಿಮೀಟರ್, 0.1 centimeter. Every line will calculate as a 0.1 centimeter. If I take with respect to centimeter. ಈಗ ಇಲ್ಲಿಂದ ಇಲ್ಲಿಗೆ ಸೆಂಟಿಮೀಟರ್ ಅಂತ ತಗೊಂಡ್ರೆ ಸೆಂಟಿಮೀಟರ್ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 1 ಯೂನಿಟ್ ಅಂತ ತಗೊಳ್ತೇವೆ. ಸೊ ಒಂದು ಲೈನ್ 0.1 ಯೂನಿಟ್ ಆಗುತ್ತೆ. ಓಕೆನಾ? ಏನಾದ್ರೂ ಡೌಟ್ ಇದೆಯಾ ಇಷ್ಟರಲ್ಲಿ? ಓಕೆ, ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಪ್ಲಾಟ್ ಮಾಡಿರೋ ಗ್ರಾಫ್ ಫಾರ್ ದ ಲೈನ್ 2x+3. ಓಕೆನಾ? ಈಗ ಈ -2,1 2,7 ಮಧ್ಯ ಪ್ಲಾಟ್ ಮಾಡಿದಾಗ ಇಟ್ ಈಸ್ ಪಾಸಿಂಗ್ ಥ್ರೂ ಸಮ್ ಪಾಯಿಂಟ್ ಎಕ್ಸ್. ಎಕ್ಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಅದು ಪಾಸ್ ಆಗ್ತಿದೆ. ಅಲ್ಲಿ y ಕೋಆರ್ಡಿನೇಟ್ ಯಾವತ್ತು 0. y ಕೋಆರ್ಡಿನೇಟ್ ಅಲ್ಲಿ y ಆಕ್ಸಿಸ್ ಅಲ್ಲಿ x ಕೋಆರ್ಡಿನೇಟ್ಸ್ ಯಾವತ್ತು 0. 0,3 ಅಲ್ಲಿ ಪಾಸ್ ಆಗುತ್ತೆ y ಕೋಆರ್ಡಿನೇಟ್ ಅಲ್ಲಿ. ಇಲ್ಲಿ -3/2, 0ದಲ್ಲಿ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ದ್ಯಾಟ್ ಫಾರ್ x is equal to -3/2, y ವ್ಯಾಲ್ಯೂ ಇಸ್ 0. ಅದನ್ನ ನಾವಿಲ್ಲಿ p of k is equal to 0 ಅಂತ ಫೈಂಡ್ ಔಟ್ ಮಾಡಿದೀವಿ. ಯಾವ k -3/2ಗೆ 0 ಆಗಿದೆ. ಸೊ ದಿಸ್ ಈಸ್ ದ 0 ಆಫ್ ದ ಪಾಲಿನಾಮಿಯಲ್ ಫಾರ್ y is equal to 2x+3. ಇದು y is equal to 2x+3. ಇಲ್ಲಿ 0 ಆಫ್ ದ ಪಾಲಿನಾಮಿಯಲ್ ಇದೆ. ಸೊ ಇಟ್ ಇಸ್ ಆಲ್ವೇಸ್ for x coordinate when the equation is in the form y is equal to ax plus b. y is equal to ax plus b ಅಲ್ಲಿ ಇದ್ರೆ it is always in the x coordinate you get 0 of the polynomial ಅನ್ನೋ ಒಂದು ಹಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇರುವಾಗ. ಓಕೆನಾ? if you want, let me solve this. So at -3/2, 0, we get 0 of the polynomial. ಓಕೆನಾ? ಸೊ ನಾನು ಹೇಳ್ದಂಗೆ ಇದು -2,1, ಇನ್ನೊಂದು ಇದು 2,7 ಅಂಡ್ ಈ ಪಾಯಿಂಟ್ ಕಾಣಿಸುತ್ತಾ? ಇಲ್ಲ. ಓಕೆ, ಲೆಟ್ ಮಿ ಡೂ ಇಟ್ ಇನ್ ಎಲ್ಲೋ. ಇದು ಕಾಣಿಸುತ್ತೆ. ಓಕೆ, ಸೊ -3/2, 0 ಅಲ್ಲಿ 0 ಆಫ್ ದ ಪಾಲಿನಾಮಿಯಲ್ ನಮ್ಗೆ ಸಿಕ್ಕಿದೆ. ಸೊ ದಿಸ್ ಇಸ್ ಒನ್ ಅನದರ್ ಪಾಯಿಂಟ್ ವೇರ್ ಇಟ್ ಇಸ್ intersecting the y axis, but this is not 0 of the polynomial. ಯಾಕೆ ಅಂದ್ರೆ our equation is represented by the variable y. If the equation is represented by the variable x, then this would be the 0 of the polynomial. So ಈ ಕಾನ್ಸೆಪ್ಟ್ ಬೇಡ ಈಗ. Let us only learn with respect to y is equal to 2x+3. And it is intersecting at x coordinate. ಇದನ್ನ x coordinate ಅಂತ ಹೇಳ್ತೀವಿ, ಇದು y coordinate ಅಂತ ಹೇಳ್ತೀವಿ.
So this is what exactly the geometrical meaning of linear polynomial of zeros of the polynomial. Okay na? Idu general method. Okay. ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ? ನೀವೇನು ಗ್ರಾಫ್ ರೆಪ್ರೆಸೆಂಟೇಶನ್ ಮಾಡೋ ಹಾಗಿಲ್ಲ. ಗ್ರಾಫ್ ರೆಪ್ರೆಸೆಂಟೇಷನ್ಸ್ ಎಲ್ಲ ಇರುತ್ತೆ. ಯು ವಿಲ್ ಹ್ಯಾವ್ ಟು ಓನ್ಲಿ ಫೈಂಡ್ the zeros of the polynomial. Through the zeros of the polynomial, you can find whether the equation is linear or is it quadratic or cubic polynomial ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅರ್ಥ ಆಗಿದ್ಯಾ? ನೆಕ್ಸ್ಟ್ ಹೋಗೋಣವಾ? We will learn for cubic quadratic polynomial. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ zeros of the polynomial ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. Okay. So I've taken the equation x square minus 3x minus 4. Okay na? ನಾವೇನು ಪ್ಲಾಟ್ ಮಾಡೋದೆಲ್ಲ ಏನು ಇಲ್ಲ. The plot is already given. We have to find the zeros of the polynomial and check whether the polynomial is quadratic or linear or cubic ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಎಷ್ಟು zeros of the polynomial ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದಷ್ಟೇ. ಜಾಸ್ತಿ ಏನು ಇಲ್ಲ ಇದರಲ್ಲಿ. So the equation is y is equal to x square minus 3x minus 4. Okay na? We have solved yesterday already. ನಾವು ನಿನ್ನೆ ಸಾಲ್ವ್ ಮಾಡಿದ್ದೇವೆ. ಹೇಗೆ? By splitting the middle term, we got to know x ಒಂದು minus 1ಗೆ zero of the polynomial ಇದೆ. ಇನ್ನೊಂದು x is equal to 4 ಇದೆ. ನೆನಪಿದ್ಯಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದೇ ಪ್ರಾಬ್ಲಮ್. x is equal to minus 1ಗೆ ನಮ್ಗೆ equation 0 ಸಿಕ್ಕಿದೆ. ಇನ್ನೊಂದು x is equal to 4ಗೆ equation 0 ಸಿಕ್ಕಿದೆ. We have substituted and we have solved. ಅಲ್ವಾ? So p of x is x square minus 3x minus 4. So p of 4ಗೆ ಕೂಡ ನಮ್ಗೆ ಇದು 0 ಆಗುತ್ತೆ. So 4 square minus 3 into 4 minus 4, which is 16 minus 12 minus 4. So 16 minus 12 is 4. 4 minus 4 is 0. Correct? ಇನ್ನೊಂದು p of minus 1. p of minus 1 is equal to minus 1 square minus 3 into minus 1 minus 4 ಆಗುತ್ತೆ. ಅವಾಗ ಏನಾಗುತ್ತೆ ಇದು? minus 1 into minus 1 plus 1 ಆಗುತ್ತೆ. minus 3 into minus 1 ಕೂಡ plus 3 ಆಗುತ್ತೆ. plus 3 minus 4. ಅವಾಗ 1 plus 3 is nothing but 4 minus 4 which is equal to 0 ಆಗುತ್ತೆ. ಓಕೆನಾ? ಸೊ p of 4ಗೆ ಕೂಡ ಈ ಇಕ್ವೇಶನ್ ಅಲ್ಲಿ 0 ಸಿಗುತ್ತೆ. p of minus 1ಗೆ ಕೂಡ ಈ ಇಕ್ವೇಶನ್ ಅಲ್ಲಿ 0 ಸಿಗುತ್ತೆ. ಇವರು ಯಾವ ರೇಂಜ್ಗೆ ತಗೊಂಡಿದ್ದಾರೆ? The range they have calculated here is from minus 2 to 5. minus 2 ಇಂದ 5 ತನಕ ಇಲ್ಲಿ ಗ್ರಾಫ್ ಪ್ಲಾಟ್ ಮಾಡಿದ್ದಾರೆ. ಕರೆಕ್ಟಾ? ಸೊ minus 2 ಇದ್ದಾಗ 6 ಆಗುತ್ತೆ. ಸೊ minus 2 ಇದ್ದಾಗ 6 ಆಗುತ್ತೆ. ಇಲ್ಲಿ ಆಲ್ರೆಡಿ ಪ್ಲಾಟ್ ಮಾಡಿದ್ದಾರೆ. ನೆಕ್ಸ್ಟ್ minus 1ಗೆ 0 ಆಗುತ್ತೆ. ಇಲ್ಲೇ ಆಗುತ್ತೆ. ಸೊ p of k is a minus 1. minus 1 ಕೂಡ p of k ಆಗಿದೆ. k ವ್ಯಾಲ್ಯೂ ಆಗಿದೆ. ನೆಕ್ಸ್ಟ್ 0ಗೆ minus 4 ಇದೆ. ಸೊ ಅದು ಇಲ್ಲಿ ಪ್ಲಾಟ್ ಆಗಿದೆ. ನೆಕ್ಸ್ಟ್ 1ಗೆ minus 6 ಇದೆ. ಅದು ಇಲ್ಲಿ ಪ್ಲಾಟ್ ಆಗಿದೆ. 2ಗೆ minus 6 ಇದೆ. ಮತ್ತೆ ಅದು ಇಲ್ಲಿ ಪ್ಲಾಟ್ ಆಗಿದೆ. ಸೊ ಇದರ ಮಿಡ್ ವ್ಯಾಲ್ಯೂ probably it is between here. So they gave a curve which gives you a ಪಾರ್ಷಿಯಲ್ ವಿ ತರ ಆಗುತ್ತೆ. ಪರ್ಫೆಕ್ಟ್ ವಿ ಅಲ್ಲ, ಪಾರ್ಷಿಯಲ್ ವಿ. ಆದ್ರೆ ಯು ಕೂಡ ಅಲ್ಲ, ಯು ಅಂತಾನು ಹೇಳ್ಬೋದು. ಸೊ ಇದಲ್ಲ, ಇದಾಗಿದೆ. ಓಕೆನಾ? ಹಾಗಾಗಿ ಈ ಶೇಪ್ ಕೊಟ್ಟಿದ್ರೆ ಮೇ ಬಿ 1.5ಗೆ ಅದು 6ಗಿಂತ ಜಾಸ್ತಿ ವ್ಯಾಲ್ಯೂಸ್ ಇರ್ಬೋದು ಏನು. ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಂಡ್ ಚೆಕ್. ನೆಕ್ಸ್ಟ್ x is equal to 3ಗೆ minus 4 ಇದೆ y. ಸೊ ಅದು ಇಲ್ಲಿ ಪ್ಲಾಟ್ ಆಗಿದೆ.
ನೆಕ್ಸ್ಟ್ 4 ಗೆ 0 ಇದೆ, ಅದು ಇಲ್ಲಿದೆ. ಅಂಡ್ 5 ಗೆ 6 ಇದೆ. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ದೋ ವ್ಯಾಲ್ಯೂ ಆಫ್ x is -2, the value of y is 6. If the value of x is 5, the y is 6. ಇದು ಅಂಡ್ ಇನ್ನೊಂದು, ಇಲ್ಲಿ -1ಗೆ 0 ಇದೆ, 4ಗೆ ಕೂಡ 0 ಇದೆ. ಓಕೆನಾ? ಈಗ ನೆಕ್ಸ್ಟ್ 0ಗೆ -4 ಇದೆ, 3ಗೆ ಕೂಡ -4 ಇದೆ. ಅಂಡ್ 6ಗೆ 1ಗೆ -6 ಇದೆ, 2ಗೆ ಕೂಡ -6 ಇದೆ. ಯು ಗೆಟಿಂಗ್ ಇಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಅಂತ? 1 ಸಬ್ಸ್ಟಿಟ್ಯೂಟ್ ಮಾಡಿದ್ರು -6 ಬಂದಿದೆ, 2 ಸಬ್ಸ್ಟಿಟ್ಯೂಟ್ ಮಾಡಿದ್ರು -6 ಬಂದಿದೆ. ಸೊ ಇದು 0.5 ಇದೆಯಲ್ಲ, 1.5, ಇದು ಅಪ್ರಾಕ್ಸಿಮೇಟ್ಲಿ ಮಿಡ್ ಪಾಯಿಂಟ್ ಆಗತ್ತೆ. ಈಗ ನಾನು ಮಿಡ್ ಪಾಯಿಂಟ್ ಅನ್ನ ಡ್ರಾ ಮಾಡಿದ್ರೆ ಇದೆರಡು ಈಕ್ವಿ ಡಿಸ್ಟೆಂಟ್ ಅಂತಾನೆ ಹೇಳ್ಬೋದು. ಇದು ಮಿಡ್ ಅಂತ ತಗೊಂಡ್ರೆ ಇದು ಕರೆಕ್ಟ್ ಹಾಫ್ ತರ ಆಗೋಗ್ಬಿಟ್ಟಿದೆ. ಗೊತ್ತಾಗ್ತಾ ಇದೆಯಾ? ಈ ಪಾರ್ಟ್ ಇಷ್ಟ ಪಾರ್ಟ್ ಹಾಫ್ ಆಗಿ ಇಲ್ಲಿ ಈ ಲೈನ್ ತಗೊಂಡ್ರೆ ಹಾಫ್ ಅಂತ ನಾವು ಹೇಳ್ಬೋದು. ಇದು ಇಕ್ವಿಡಿಸ್ಟೆಂಟ್ ಅಲ್ಲಿ ಇದೆ. ಇದಕ್ಕೆ ಪ್ಯಾರಾಬೋಲಾ ಅಂತ ಕರಿತೀವಿ, ವಿಚ್ ಹ್ಯಾಸ್ ಅ ಕೈಂಡ್ ಆಫ್ ಯು ಶೇಪ್, ನಾಟ್ ಪರ್ಫೆಕ್ಟ್ ವಿ, ನಾಟ್ ಯು ಕ್ಯಾನ್ ಸೇ ಯು ಆಲ್ಸೋ. ಯು ಶೇಪ್ ಅಲ್ಲಿ ಇದೆ. ಸೊ ಇದು ಅಪ್ವರ್ಡ್ ಇದೆ, ಯು ಶೇಪ್ ಅಪ್ವರ್ಡ್ ಇದೆ. ಯು ಶೇಪ್ ಅಪ್ವರ್ಡ್ ಯಾವಾಗ ಇರುತ್ತೆ ಯೂಶುವಲಿ ಅಂದ್ರೆ, ವೆನ್ ದ ಕೊಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್. ಎಕ್ಸ್ ಸ್ಕ್ವೇರ್ ಕೊಎಫಿಷಿಯಂಟ್ ಇದೆಯಲ್ಲ, ಕೊಎಫಿಷಿಯಂಟ್ ಅಂದ್ರೆ ಏನು? ಇಲ್ಲಿ 1 ಇದೆ, ಎಕ್ಸ್ ಸ್ಕ್ವೇರ್ ಪಕ್ಕ ಯಾವ ನಂಬರ್ ಇಲ್ಲ ಅಂದ್ರೆ ವಿ ಕನ್ಸಿಡರ್ ಇಟ್ ಆಸ್ 1 ಅಲ್ವಾ? ಅದು 1 ಇದೆ, ಪಾಸಿಟಿವ್ ಇದೆ, ಅದಕ್ಕೆ ಈ ತರ ಇರುತ್ತೆ. ಓಕೆನಾ? ನೆಗೆಟಿವ್ ಇದ್ರೆ ಇದು ಉಲ್ಟಾ ಇರುತ್ತೆ. ಓಕೆನಾ? ಅಂಡ್ ಇಟ್ ಈಸ್ ಏನು ಎಕ್ಸ್ ಕೋಆರ್ಡಿನೇಟ್ ಅನ್ನ ಕಟ್ ಆಗಿ ಹೋಗ್ತಾ ಇದೆ. ಸೊ ಇಟ್ ಹ್ಯಾಸ್ 2 zeros ಆಫ್ ದ ಪಾಲಿನಾಮಿಯಲ್. ಇದಕ್ಕೆ 2 zeros ಆಫ್ ದ ಪಾಲಿನಾಮಿಯಲ್ ಇದೆ. ಒಂದು ಅಟ್ -1 ಅಂಡ್ ಅನದರ್ ಒನ್ ಇಸ್ ಅಟ್ 4. ಅರ್ಥ ಆಗ್ತಿದ್ಯಾ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ? ಇದು ಯಾಕೆ ನಾನು ಡೈರೆಕ್ಟ್ ಆಗಿ ಪ್ಯಾರಾಬೋಲಾ ಹೇಳಲಿಲ್ಲ ಅಂತಂದ್ರೆ, ನಾನು ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ಅದಾದ್ಮೇಲೆ ಆ ವರ್ಡ್ ಏನ್ ಹೇಳ್ತಿದ್ದೀನಿ ಅಂತ ಹೇಳ್ತೀವಿ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಎಕ್ಸಾಕ್ಟ್ ಹಾಫ್ ಮಾಡಿದಾಗ, ಎಲ್ಲೋ ಲೈನ್ ಇದೆಯಲ್ಲ, ಎಕ್ಸಾಕ್ಟ್ ಹಾಫ್ ಮಾಡ್ತಿದೆ ಈ ವಿ ಶೇಪ್ ಅನ್ನ. ಸೊ ಈ ಕಡೆ ಇರೋ ವ್ಯಾಲ್ಯೂಸ್, ಈ ಕಡೆ ಇರೋ ವ್ಯಾಲ್ಯೂಸ್ ಈಕ್ವಿ ಡಿಸ್ಟೆಂಟ್ ಅಲ್ಲಿ ಇದೆ ಆ ಎಲ್ಲೋ ಲೈನ್ ಇಂದ. ಸೊ ದಟ್ ಇಸ್ ವೈ ಯೂಶಲಿ ಪ್ಯಾರಾಬೋಲಾಸ್ ಗಿವ್ ದ ವ್ಯಾಲ್ಯೂಸ್ ಸಿಮಿಲರ್, ಅಂದ್ರೆ ಸೇಮ್ ವ್ಯಾಲ್ಯೂಸ್ ಇರುತ್ತೆ. ಸೇಮ್ ಅಲ್ಲ, ಅದು ಈಕ್ವಿ ಡಿಸ್ಟೆಂಟ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ಹೇಗೆ 2 ಕೈ ಮುಚ್ಚಿದಾಗ ನಮ್ಗೆ ಎಲ್ಲಾ ಬೆರಳುಗಳು ಒಂದಕ್ಕೊಂದ ಈ ತರ, ಇದು ಪ್ಯಾರಾಬೋಲಾ ಅಲ್ಲ, ಬಟ್ ವ್ಯಾಲ್ಯೂಸ್ ಈ ತರ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಏನಾದ್ರೂ ಡೌಟ್ ಇದೆಯಾ? ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಈಗ ಇದು ಕ್ವಾಡ್ರಾಟಿಕ್ ಇಕ್ವೇಶನ್, ಹಾಗಾಗಿ ನಮ್ಗೆ 2 0 ಸಿಕ್ಕಿದೆ. ಇದರಲ್ಲಿ ಮ್ಯಾಕ್ಸಿಮಮ್ 2 0 ಸಿಕ್ಕಿದೆ. ಇದಕ್ಕಿಂತ ಜಾಸ್ತಿ ಸಿಗತ್ತಾ ಇಲ್ಲ ಕಮ್ಮಿ ಸಿಗತ್ತಾ ಅಂತ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡೋಣ. ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ. ನಾನು ಆಲ್ರೆಡಿ ಹೇಳ್ದಾಗೆ coefficient of x square is 1. ಸಾರಿ, ಎಲ್ಲೋ ಕಾಣಿಸಲ್ಲ ಅನ್ಸುತ್ತೆ ಅಲ್ವಾ? x coefficient 1 ಇದೆ, which means if I say ax square plus bx plus c,
ವೆನ್ ಎ ಇಸ್ ಪಾಸಿಟಿವ್, ಎ ಇಸ್ ಗ್ರೇಟರ್ ದನ್ 0. ಪಾಸಿಟಿವ್ ಅಂದ್ರೆ ಇದು 0 ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದೆ, ಆವಾಗ ನಮ್ಗೆ ಈ ತರ ಗ್ರಾಫ್ ಸಿಗತ್ತೆ. ಓಕೆನಾ? ಇದನ್ನ ಸಾರಿ ಪ್ಯಾರಾಬೋಲಾ ಅಂತ ಕರಿತೀವಿ. ಓಕೆನಾ? ಇಟ್ ಈಸ್ ಇನ್ ದ ಶೇಪ್ ಆಫ್ ಯು, ಈ ತರ ಆರ್ ಈ ತರ ಇರುತ್ತೆ. ಈ ತರ ಇರುತ್ತೆ, ಆರ್ ಈ ತರ ಇರುತ್ತೆ. ಓಕೆನಾ? ಇಲ್ಲ ಈ ತರಾನು ಇರುತ್ತೆ, ಬಟ್ ಆ ಕಾನ್ಸೆಪ್ಟ್ ನಾವ್ ಇವಾಗ ಕಲಿಯೋದಿಲ್ಲ. ಸೊ ವಿ ವಿಲ್ ನಾಟ್ ವರಿ ಅಬೌಟ್ ದಿಸ್, ವಿಲ್ ವರಿ ಅಬೌಟ್ ಓನ್ಲಿ ದೀಸ್ ಟು ರೈಟ್ ನೌ. ಓಕೆ? ಸೊ ಇಲ್ಲಿ y is equal to ax square meets at x coordinate. ಓಕೆನಾ? ನೆಕ್ಸ್ಟ್ ನಾನು ಹೇಳಿದೆ ಅಲ್ವಾ, ಇಟ್ ನೀಡ್ ನಾಟ್ ಬಿ ಒಂದೇ ಕಡೆ ಅಥವಾ ಇದೇ ತರ ಇರಬೇಕು ಅಂತ ಏನೂ ಇಲ್ಲ. ಪ್ಯಾರಾಬೋಲಾ ಕ್ಯಾನ್ ಬಿ ಇನ್ ಮೆನಿ ಟೈಪ್ಸ್. ನಮ್ಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಮ್ಯಾಕ್ಸಿಮಮ್ 2 0 ಸಿಕ್ಕಿದೆ ಈಗ ಅಂತ ಹೇಳಿದೆ. ಸೊ ಫಸ್ಟ್ ಕೇಸ್ ಅನ್ನ ನಾವು ಕಲಿಯೋಣ. ಇಲ್ಲಿ ಏನಾಗಿದೆ, ಎ ಅಂಡ್ ಎ ಡ್ಯಾಶ್ ಆರ್ 2 ಪಾಯಿಂಟ್ಸ್, ಡಿಸ್ಟೆಂಟ್ ಪಾಯಿಂಟ್ಸ್. ಅಂದ್ರೆ ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ಗೆ y is equal to ax square plus bx plus c. So a can be positive or negative. ಅಂದ್ರೆ a b c real could be real numbers, any numbers. ಅದು ಇದೇ ನಂಬರ್ಸ್ ಹಾಕ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಸೊ ಇಟ್ ಕುಡ್ ಬಿ ಎನಿ ರಿಯಲ್ ನಂಬರ್ಸ್. ಸೊ ಡಿಪೆಂಡಿಂಗ್ ಆನ್ ದೋಸ್ ವ್ಯಾಲ್ಯೂಸ್ ನಮ್ಗೆ ಈ ಪ್ಯಾರಾಬೋಲಾ ಸಿಗುತ್ತೆ. ನಾನು ಹೇಳಿದೆ ಅಪ್ವರ್ಡ್ ಪ್ಯಾರಾಬೋಲಾ, ಇದನ್ನ ಅಪ್ವರ್ಡ್ ಅಂತ ಕರಿತೀವಿ, ಇದನ್ನ ಡೌನ್ವರ್ಡ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನಮ್ಗೆ ಎಗೂ ಎ ಡ್ಯಾಶ್ಗೂ 0 ಇದೆ ಅಂತ ಗೊತ್ತಾಗತ್ತೆ, ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇಲ್ಲೂ ಎ ಡ್ಯಾಶ್ ಇದೆ, ಇಲ್ಲಿ ಎ ಇದೆ. ಸೊ ದಿಸ್ ಹ್ಯಾವ್ 2 zeros. One is also having 2 zeros. ಸೆಕೆಂಡ್ ಡಯಾಗ್ರಾಮ್ ಕೂಡ 2 zeros ತೋರಿಸ್ತಾ ಇದೆ. ಎಷ್ಟು ತೋರಿಸ್ತಾ ಇದೆ? ಎಟ್ ಎ ಅಂಡ್ ಎ ಡ್ಯಾಶ್. ಕರೆಕ್ಟಾ? ಇಲ್ಲೂ ಕೂಡ ಎಟ್ ಎ ಡ್ಯಾಶ್ ಅಂಡ್ ಎ. ಇದು ಎರಡು ಕಡೆ zeros ತೋರಿಸ್ತಾ ಇದೆಯಾ? ಹಾ. ಸೊ ಎಕ್ಸ್ coordinates of a and a dash are zeros of the quadratic polynomial. ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ 2 zeros ಬರುತ್ತೆ. ಸೊ ನಾವ್ ಇನ್ ಕೇಸ್ ಫೈಂಡ್ ದ ಟೈಪ್ ಆಫ್ ಪಾಲಿನಾಮಿಯಲ್ ರೆಪ್ರೆಸೆಂಟಿಂಗ್ ಇನ್ ದ ಗ್ರಾಫ್ ಅಂತ ಕೇಳಿದ್ರೆ, ಸೊ ನಾವೇನ್ ಹೇಳ್ತೀವಿ, ಎ ಅಂಡ್ ಎ ಡ್ಯಾಶ್ represent zeros of the polynomial ax square plus bx plus c. ಈ ಡಯಾಗ್ರಾಮ್ ಅಲ್ಲಿ ಈ ತರ ತೋರಿಸ್ತಾ ಇದೆ ಅಂತ ನಾವು ಆನ್ಸರ್ ಮಾಡ್ಬೇಕು ಇನ್ ಕೇಸ್ ಈ ತರ ಕ್ವಶನ್ಸ್ ಕೇಳಿದ್ರೆ. ಓಕೆನಾ? ಸೊ ನಾವು ನೆಕ್ಸ್ಟ್ ಕೇಸ್ ನೋಡೋಣ. ಏನಾದ್ರೂ ಡೌಟ್ ಇದೆಯಾ? ಡೌಟ್ಸ್ ಇಲ್ವಾ? ಕಂಟಿನ್ಯೂ ಮಾಡ್ಲಾ? ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಕೇಸ್ ನೋಡೋಣ. ಇಲ್ಲಿ ಯಾವ ತರ ಇದೆ, ಇಲ್ಲಿ ಎ ಪಾಯಿಂಟ್ ಎ ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಿದೆ ಎಕ್ಸ್ ಕೋಆರ್ಡಿನೇಟ್ ಅನ್ನ. ಕರೆಕ್ಟಾ? ಇಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಿದೆ, ಇಲ್ಲಿ ಕೂಡ ಇಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತಿದೆ. ಬಟ್ ದೇರ್ ಆರ್ ಪಾಸಿಬಿಲಿಟೀಸ್. ಯಾವ ಪಾಸಿಬಿಲಿಟೀಸ್ ಇದೆ ಅಂದ್ರೆ, ನಾವು ಹಿಂದಿನ ಗ್ರಾಫ್ ಅಲ್ಲಿ ಇಲ್ಲಿ 1ಗೆ ಕೂಡ 6 ಬಂದಿದೆ, 2ಗೆ ಕೂಡ -6 ಬಂದಿದೆ, 2ಗೆ ಕೂಡ -6 ಬಂದಿದೆ. ಕರೆಕ್ಟಾ? ಸೊ ಅದೇ ತರ ಈಗ
ಇಲ್ಲಿ ಕೂಡ ದೇರ್ ಮೈಟ್ ಬಿ ಪಾಸಿಬಿಲಿಟೀಸ್ ಆಫ್ ಲೈಕ್ ಟೂ ವೆರಿ ಕ್ಲೋಸ್ ಪಾಯಿಂಟ್ಸ್ ವೇರ್ ಯು ಗೆಟ್ ದ ಆನ್ಸರ್ ಆಸ್ ಅ ಝೀರೋ. ಓಕೆನಾ? ಫಾರ್ x is equal to, for example, for x is equal to 2.3 ಮತ್ತೆ 2.4 ಗೆ ನಮ್ಗೆ 0 ಸಿಗೋ ಚಾನ್ಸಸ್ ಇದೆ. ಅವಾಗ ನಾವ್ ಇದನ್ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಮೇಜರ್ಲಿ ನಮ್ಗೆ ಒಂದೇ ಪಾಯಿಂಟ್ ಗೆ 0 ಅಂತ ಕಾಣಿಸ್ತಿದೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದೇರ್ ಇಸ್ ನೋ ರೂಲ್ ಎರಡೇ 0 ಸಿಗ್ಬೇಕು ಯಾವತ್ತು ಅಂತ ರೂಲ್ಸ್ ಎಲ್ಲ ಏನು ಇಲ್ಲ. ಇಲ್ಲಿ ಒಂದು 0ಗೂ ನಮ್ಗೆ ಪ್ಯಾರಾಬೋಲಾ ಸಿಕ್ಕಿದೆ. ಪ್ಯಾರಾಬೋಲಾ ಸಿಗೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗೆ ನಾನು ಹೇಳಿದಾಗೆ ಕರೆಕ್ಟ್ ಒಂದು ಪಾಯಿಂಟ್ಗೆ ಒಂದು ಪಾಯಿಂಟ್ ಅಲ್ಲಿ ಅದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ ಅದ್ರ ವ್ಯಾಲ್ಯೂಸ್ ಕೂಡ ಅದೇ ತರ ಇರುತ್ತೆ. ಒಂದು ಪಾಸಿಟಿವ್ ಎಂಡ್ ಅಲ್ಲಿ ಇರುತ್ತೆ, ಇಲ್ಲ ನೆಗೆಟಿವ್ ಎಂಡ್ ಅಲ್ಲಿ ಇರುತ್ತೆ. ಅಂದ್ರೆ ಎಕ್ಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ, ಇಲ್ಲ ಎಕ್ಸ್ ಡ್ಯಾಶ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ದರ್ ಇಸ್ ನೋ ರೂಲ್ ಎರಡೇ 0s ಇರಬೇಕು ಇಲ್ಲ ಮೂರೇ 0s ಇರಬೇಕು, ಆತರ ರೂಲ್ಸ್ ಇಲ್ಲ. ಸೊ ಒಂದು 0 of the polynomial can also be there. So here x coordinate of a is the 0 of the polynomial. Okay na? ax square bx plus c. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯೂಶುವಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವೇರ್ ಈಗ ಬಿ ನೆಗೆಟಿವ್, ಇನ್ ಕೇಸ್ ನೆಗೆಟಿವ್ ಇದ್ರೆ ನಾವು ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್ ಅಲ್ವಾ? ಸೊ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಜನರಲ್ ಆಗಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಾನೆ ಹೇಳ್ತೀವಿ. ಲೀನಿಯರ್ ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ ಅಂತ ಹೇಳ್ತೀವಿ. ಕ್ವಾಡ್ರಾಟಿಕಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಕೇಸ್ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅನ್ಕೊಳ್ತೀನಿ. ಕ್ಯಾನ್ ಐ ಕಂಟಿನ್ಯೂ? ಓಕೆ. ನೆಕ್ಸ್ಟ್ ಕೇಸ್ ಅಲ್ಲಿ ಇಲ್ಲಿ ನಮ್ಗೆ ಎಕ್ಸ್ ಕೋಆರ್ಡಿನೇಟ್ಗೆ ಅದು ಮೀಟ್ ಆಗ್ತಾನೆ ಇಲ್ಲ. ಕರೆಕ್ಟ್? ದೇರ್ ಇಸ್ ಯು ಡೋಂಟ್ ದ ಪ್ಯಾರಾಬೋಲಾ ಡಸ್ ನಾಟ್ ಇಂಟರ್ಸೆಕ್ಟ್ ಎಟ್ ಎಕ್ಸ್ ಕೋಆರ್ಡಿನೇಟ್ ಎಟ್ ಆಲ್. ಕರೆಕ್ಟಾ? ಒಂದು ಕಂಪ್ಲೀಟ್ಲಿ ಅಬವ್ ಇದೆ, ಇನ್ನೊಂದು ಕಂಪ್ಲೀಟ್ಲಿ ಬಿಲೋ ಇದೆ. ಸೊ ಈ ಕ್ವಾಡ್ರೆಂಟ್ ಅಲ್ಲಿ ಇದೆ. ಒಂದು ನೆಗೆಟಿವ್ ಪಾಸಿಟಿವ್ ಕ್ವಾಡ್ರೆಂಟ್ ಅಲ್ಲಿ, ಪಾಸಿಟಿವ್ ನೆಗೆಟಿವ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಇನ್ನೊಂದು ಪಾಸಿಟಿವ್ ಕ್ವಾಡ್ರೆಂಟ್ ಅಲ್ಲೇ ಇದೆ. ಕರೆಕ್ಟ್? ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಇದೆ. ಆದ್ರೆ ಇಟ್ ಇಸ್ ನಾಟ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಕೋಆರ್ಡಿನೇಟ್ ಅಟ್ ಆಲ್, ಬಟ್ ಇಟ್ ಈಸ್ ಅ ಪ್ಯಾರಾಬೋಲಾ. ಪ್ಯಾರಾಬೋಲಾ ನಾನು ಹೇಳಿದಾಗೆ ಇಟ್ ರೆಪ್ರೆಸೆಂಟ್ಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ವಾ? ಸೊ ಇದರಲ್ಲಿ ಝೀರೋಸೇ ಇಲ್ಲ. ಐ ಕ್ಯಾನ್ ಸೇ ನೋ ಝೀರೋ. ಝೀರೋಸೇ ಇಲ್ಲ. ಸೊ ನೋ ಝೀರೋ ಇನ್ ದಿಸ್ ಕೇಸ್. ಕರೆಕ್ಟಾ? ಯಾಕೆ ನೋ ಝೀರೋಸ್? ಇಟ್ ಡಸಂಟ್, it does not meet x coordinate. ಎಕ್ಸ್ ಕೋಆರ್ಡಿನೇಟ್ ಅಂತಾನೆ ಮೆನ್ಷನ್ ಮಾಡ್ಬೇಕಾಗಿಲ್ಲ, ಎಕ್ಸ್ ಆಕ್ಸಿಸ್ ಅಂತಾನು ಮೆನ್ಷನ್ ಮಾಡ್ಬೋದು. ಸೊ ಜೊಮೆಟ್ರಿಕಲಿ ಏನ್ ಹೇಳುತ್ತೆ? quadratic polynomial
ಈ ಮೂರು ಕೇಸನ್ನ ನೋಡ್ಕೊಂಡು ಏನ್ ಹೇಳುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ can have either two zeros I can say they are distinct. ಎರಡಿದ್ದೇ ಇರತ್ತೆ ಒಂದೊಂದ್ಸತಿ ಅಲ್ವಾ? ಸೊ ಟೂ ಡಿಸ್ಟಿಂಕ್ಟ್ ಝೀರೋಸ್ ಆರ್ ಇಟ್ ಮೈಟ್ ಬಿ ಟೂ ಈಕ್ವಲ್ ಝೀರೋಸ್. ನಾವು ಒಂದೇ ಪಾಯಿಂಟ್ ನೋಡಿದೀವಿ. ಸೊ ಎಕ್ಸ್ ಕುಡ್ ಬಿ 0,0 ಆಲ್ಸೋ. ಸೊ ಟೂ ಈಕ್ವಲ್ ಝೀರೋಸ್ ಕೂಡ ಇರ್ಬೋದು. ಆರ್ ನೋ ಝೀರೋಸ್, ಝೀರೋಸ್ ಇಲ್ಲದೆ ಇರೋ ಚಾನ್ಸಸ್ ಕೂಡ ಇದೆ. ಕರೆಕ್ಟಾ? ಸೊ this means quadratic polynomial will have at most two zeros ಅಂತ ಹೇಳ್ತೀವಿ. at most ಅಂತ ಅಂದ್ರೆ ಜಾಸ್ತಿ ಅಂದ್ರೆ 2 zeros ಇರ್ಬೋದು, ಇಲ್ಲ ಒಂದು ಝೀರೋ ಇರ್ಬೋದು, ಅಥವಾ 2 zeros ಇರ್ಬೋದು, ಈಕ್ವಲ್ ಝೀರೋಸ್ ಇರ್ಬೋದು, ಇಲ್ಲ ಝೀರೋಸ್ ಇಲ್ದೇನೂ ಇರ್ಬೋದು ಅನ್ನೋ ಅರ್ಥ ಕೊಡತ್ತೆ. ಓಕೆನಾ? ಸೊ ಅಟ್ ಮೋಸ್ಟ್ ಟೂ ಝೀರೋಸ್ ಅಂದ್ರೆ ನಾನು ಹೇಳಿದಾಗೆ ಇಟ್ ಕ್ಯಾನ್ ಬಿ, ಇದು ತುಂಬಾ ಇಂಪಾರ್ಟೆಂಟ್ ಈ ವರ್ಡ್, ಅಟ್ ಮೋಸ್ಟ್, ಅಟ್ ಲೀಸ್ಟ್ ಅನ್ನೋ ವರ್ಡ್ಸ್ ಯೂಸೇಜ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆನಾ? ಸೊ ಅಟ್ ಮೋಸ್ಟ್ ಟೂ ಝೀರೋಸ್ ಅಂದ್ರೆ ಇಟ್ ಕ್ಯಾನ್ ಹ್ಯಾವ್ ಒಂದು ಟೂ ಝೀರೋಸ್ ಇರುತ್ತೆ, ಇಲ್ಲ ಟು ಈಕ್ವಲ್ ಝೀರೋಸ್ ಇರುತ್ತೆ, ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ. 2 ಝೀರೋಸ್ ಆದ್ರೆ ಒಂದೇ ಪಾಯಿಂಟ್ ಬರುತ್ತೆ. ನಾನು ಹೇಳಿದಾಗೆ ಮಿಡಲ್ ಅಲ್ಲಿ ಇರುತ್ತೆ, ಆ ಕಡೆಗೆ ಈ ಕಡೆಗೆ ಅದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಪ್ಯಾರಾಬೋಲಾದಲ್ಲಿ. ಓಕೆನಾ? ಇಲ್ಲ ಝೀರೋಸ್ ಇಲ್ದೇನೂ ಇರ್ಬೋದು. ಸೊ that is the conclusion in these 3 cases of a quadratic polynomial. ಯಾಕೆ ಇಲ್ಲಿ 3 ಕೇಸಸ್ ಇದೆ ಅಂದ್ರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಪ್ಲಾಟಿಂಗ್ ಮಾಡಿದಾಗ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ನ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಾಟ್ ಮಾಡಿದಾಗ ಯು ಗೆಟ್ ಅ ಪ್ಯಾರಾಬೋಲಾ. ಯಾಕೆ ಪ್ಯಾರಾಬೋಲಾ ಸಿಗುತ್ತೆ ಅಂದ್ರೆ, ಇಟ್ ವಿಲ್ ಬಿ ಎವ್ರಿ ಪಾಯಿಂಟ್ ವಿಲ್ ಬಿ ಅಟ್ ಈಕ್ವಿ ಡಿಸ್ಟೆನ್ಸ್. ಅಂದ್ರೆ ಒಂದು ಮಿಡಲ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಈಕ್ವಿ ಡಿಸ್ಟೆಂಟ್ ಅಲ್ಲಿ ನಮ್ಗೆ ಪ್ಲಾಟಿಂಗ್ಸ್ ಆಗತ್ತೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ದಟ್ ಇಸ್ ದ ಏನು ಒಂದು ಪ್ಲಸ್ ಪಾಯಿಂಟ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಆ ತರ ಪ್ಲಾಟ್ ಮಾಡಿದಾಗ ವಿ ಗೆಟ್ ಅ ಪ್ಯಾರಾಬೋಲಾ. ಸಿಗೋ ಯು ಶೇಪ್ ಆರ್ ಕರ್ವ್ ವಿ ಶೇಪ್ ಏನ್ ಸಿಗುತ್ತೋ ಅದನ್ನ ಪ್ಯಾರಾಬೋಲಾ ಅಂತ ಕರಿತೀವಿ. ಅದು ಅಪ್ವರ್ಡ್ ಇಲ್ಲ ಡೌನ್ವರ್ಡ್ ಫೇಸ್ ಮಾಡ್ತಾ ಇರತ್ತೆ. And it can be in any quadrant or on any coordinates. ಓಕೆನಾ? ಕ್ವಾಡ್ರಂಟ್ ಅಂದ್ರೆ ಈಗ ಎಕ್ಸ್ ವೈ, ವೈ ವೈ ಡ್ಯಾಶ್, ವೈ ಡ್ಯಾಶ್ ಎಕ್ಸ್ ಡ್ಯಾಶ್, ಈ ತರ ಯಾವ ವೈ ಎಕ್ಸ್ ಡ್ಯಾಶ್, ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ಎಕ್ಸ್ ವೈ ಡ್ಯಾಶ್, ಈ ಯಾವ ಕ್ವಾಡ್ರಂಟ್ ಅಲ್ಲಿ ಬೇಕಾದ್ರೂ ಈ ಪ್ಯಾರಾಬೋಲಾ ಇರ್ಬೋದು. ಇಟ್ ಮೈಟ್ ಬಿ ಕನೆಕ್ಟಿಂಗ್ ಎಕ್ಸ್ ಆಕ್ಸಿಸ್ ಆಲ್ಸೋ, ಆರ್ ಇಟ್ ಮೇ ನಾಟ್ ಬಿ ಕನೆಕ್ಟಿಂಗ್ ಎಕ್ಸ್ ಆಕ್ಸಿಸ್. ಸೊ ದೀಸ್ ಆರ್ ದ 3 ಕೇಸಸ್ ವಿತ್ ರೆಸ್ಪೆಕ್ಟ್ ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅರ್ಥ ಆಯ್ತಾ? ಸೊ ದಟ್ ಮೀನ್ಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವಿಲ್ ಹ್ಯಾವ್ ಅಟ್ ಮೋಸ್ಟ್ 2 zeros. ಏನಾದ್ರೂ ಡೌಟ್ ಇದೆಯಾ? ಓಕೆ, ಏನು ಡೌಟ್ಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ತನಕ ನಾವು ಲೀನಿಯರ್ ಪಾಲಿನಾಮಿಯಲ್ಗೆ ನೋಡಿದ್ವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ನೋಡಿದ್ವಿ. ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ? ಎಕ್ಸ್ ಕ್ಯೂಬ್ ಪ್ಲಸ್ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ. ಕರೆಕ್ಟ್? ಎ ಬಿ ಸಿ ಡಿ ಆರ್ ರಿಯಲ್ ನಂಬರ್ಸ್. ನೋಡೋಣ.
ಐ ಟುಕ್ ಅ ಕ್ಯೂಬಿಕ್ ಪಾಲಿನಾಮಿಯಲ್ ಎಕ್ಸ್ ಕ್ಯೂಬ್ ಮೈನಸ್ 4x ಅಂತ ತಗೊಂಡಿದ್ದೀನಿ. ಕಾಂಪ್ಲಿಕೇಟೆಡ್ ತಗೊಳ್ಳಿಲ್ಲ, ಸಿಂಪಲ್ ಆಗಿ ಸಾಲ್ವ್ ಮಾಡೋಣ ಅಂತ. ಓಕೆನಾ? ಸೊ ಎಕ್ಸ್ ಕ್ಯೂಬ್ ಮೈನಸ್ 4x ನಾವ್ ಹೇಗ್ ಫೈಂಡ್ ಔಟ್ ಮಾಡೋದು? ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಜೀರೋಸ್ ಫೈಂಡ್ ಔಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವೀಗ ನಮ್ಗೆ ಗೊತ್ತಿರೋ ಮೆಥಡ್ ಸಾಲ್ವ್ ಮಾಡೋದಾದ್ರೆ ವಿಲ್ ಟೇಕ್ ಎಕ್ಸ್ ಕಾಮನ್, ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ, -4 ಆಗತ್ತೆ. ಸೊ x is equal to 0, x square minus 4 is equal to 0 ಆಗತ್ತೆ. ಕರೆಕ್ಟಾ? x square is equal to 4 ಆದ್ರೆ x is equal to √4. √4 ಏನಾಗಿರುತ್ತೆ? ಪ್ಲಸ್ ಆರ್ -2 ಇರುತ್ತೆ. ಯಾಕೆ ಹೇಳಿ? +2 square is also 4, -2 square is also 4. ಅದಕ್ಕೆ ಪ್ಲಸ್ ಆರ್ -2, which implies x is equal to 2 ಮತ್ತೆ x is equal to -2 ಅಲ್ಲಿ ಈ ಈಕ್ವೇಶನ್ಸ್, ಈ ಪಾಲಿನಾಮಿಯಲ್ ಝೀರೋಸ್ ಫೈಂಡ್ ಔಟ್ ಮಾಡತ್ತೆ. ಸೊ ಇಲ್ಲಿ ನಾವು ರೇಂಜ್ ಅನ್ನು ಹಾಗೆ ತಗೊಂಡಿದ್ದೀವಿ. -2 ಇಂದ 2 ತನಕ ರೇಂಜ್ ತಗೊಂಡಿದ್ದೀವಿ. ಅದೇ ತರ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಕೂಡ ಇದೆ. -2 ಇಂದ ಇದೆ, -2, 0 ಇಂದ ಇನ್ನೊಂದು x is equal to 0, x is equal to 2, 0. So these are the 3 zeros of the polynomial for the expression x cube minus 4x. ಓಕೆನಾ? x cube minus 4x ಗೆ ಈ ತರ 3 zeros of the polynomial ಇಲ್ಲಿ ಸಿಕ್ಕಿದೆ ನಮ್ಗೆ. ಓಕೆನಾ? ದೇರ್ ಆರ್ ಸಮ್ ಅದರ್ ಪಾಸಿಬಿಲಿಟೀಸ್. ಈಗ ನಮ್ಗೆ ಅಲ್ಲಿ ಪ್ಯಾರಾಬೋಲಾದಲ್ಲಿ ಸಿಕ್ಕಿತ್ತಲ್ಲ, it can reach the x coordinate or it may not reach the x coordinate. It might have 2 zeros, it might have 1 zeros or equal zeros, or it might not have the zeros at all ಅನ್ನೋ ಪಾಸಿಬಿಲಿಟೀಸ್ ನಾವು ನೋಡಿದೀವಿ. ಅದೇ ತರ ಇದ್ರಲ್ಲೂ ಇದೆ. ಓಕೆನಾ? ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ -2, 0 ಇದೆ, ಆಮೇಲೆ -1, 3 ಇದೆ, 0, 0 ಆಗಿದೆ. When x is equal to 0, both are 0. Y coordinate is also 0. 1, -3 ಇದೆ, 2, 0 ಇದೆ. ಇದು ಯಾವ ತರ ಇದೆ ಅಂದ್ರೆ, ಈ ಫಿಸಿಕ್ಸ್ ಅಲ್ಲಿ ಆಂಪ್ಲಿಟ್ಯೂಡ್ಸ್ ಅಂತ ಎಲ್ಲ ಹೇಳ್ತಿರಲ್ಲ, ಥ್ರಸ್ಟ್, ಥ್ರಫ್ ಇದೆಯಲ್ಲ, ಆ ತರ ಇದೆ. ಅದರ ಆಂಪ್ಲಿಟ್ಯೂಡ್ಸ್ ಸೇಮ್ ಇರುತ್ತೆ ಅಂತ. ಒಂದು ವೇವ್ ಇದು ಆಂಪ್ಲಿಟ್ಯೂಡ್ ಸೇಮ್ ಇರುತ್ತೆ ಅನ್ನೋದನ್ನ ನೀವು ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ. ಇದು ಅದೇ ತರ ರೆಪ್ರೆಸೆಂಟೇಶನ್ ಇದೆ, ಇಫ್ ಯು ಅಬ್ಸರ್ವ್ ಇಟ್ ನೀಟ್ಲಿ. ಓಕೆನಾ? ಬೇಕಂದ್ರೆ -3, -4 ಎಲ್ಲ ಮಾಡಿ ನೋಡಿ, ಪ್ರೊಬಾಬ್ಲಿ ಇದೇ ತರ ಸಿಗೋ ಚಾನ್ಸಸ್ ಇದೆ. ಓಕೆ, ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಈಗ 3 ಪಾಯಿಂಟ್ಸ್ ಇದೆ. ಸೊ x³ - 4x will have y is equal to x³ - 4x. Intersects x coordinate at 3 points so 3 zeros of the polynomial. ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಸೊ ಇನ್ ಕೇಸ್ ಈಗ ನಾವು ನಾನು ಹೇಳಿದಂಗೆ ಈಗ ಪ್ಯಾರಾಬೋಲಾದಲ್ಲಿ ನಾವು 2 ಟೈಪ್ಸ್ ನೋಡಿದೀವಿ. ಇದ್ರಲ್ಲೂ ನೋಡೋಣ. ಫಾರ್ ಸಮ್ ಅದರ್ ಪಾಲಿನಾಮಿಯಲ್, ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್, y is equal to x³ ಅಂತ ತಗೊಂಡ್ರೆ, ಸೊ ಫಾರ್ x ವ್ಯಾಲ್ಯೂ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಫಾರ್ x is equal to 0, y ಕೂಡ 0. For x is equal to 1, y is 1. For x is equal to -1, y is also -1. For x is equal to 2, y is 8. For x is equal to -2, y is also -8. ಯಾಕಂದ್ರೆ -2 into -2 into -2 -8 ಆಗತ್ತೆ. ಇನ್ ಕೇಸ್ ನಾನು ಇಲ್ಲಿ ಪ್ಲಾಟ್ ಮಾಡಿ ತೋರಿಸೋದಾದ್ರೆ, ಫಾರ್ -2 it is 8,
ಇಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳೋಣ. ದಿಸ್ ದ ಗ್ರಾಫ್ ಇಸ್ ವೆರಿ ಸ್ಮಾಲ್. ಐ ವಿಲ್ ಪ್ಲಾಟ್ ಇಟ್ ಆಸ್ -2,8. ಓಕೆನಾ. ನೆಕ್ಸ್ಟ್ -1, -1 ಇಲ್ಲಿ ಬರುತ್ತೆ. -1, -1 ಆಮೇಲೆ 0, 0 ಬರುತ್ತೆ. 1, 1 ಬರುತ್ತೆ. ಅಗೇನ್ 2, +8 ಬರುತ್ತೆ. ಆಗ ಇಲ್ಲೆಲ್ಲೋ ಬರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ. ಇದು ಹೇಗಿರುತ್ತೆ ಗ್ರಾಫ್? ಈ ತರ ಬರುತ್ತೆ. ಕರೆಕ್ಟಾ? ಸೊ ಇದು ಈ ತರ ಪ್ಲಾಟ್ ಆಗತ್ತೆ. ಅವಾಗ ಏನಾಗುತ್ತೆ, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾತ್ರ ನಿಮ್ಗೆ ಪಿ ಆಫ್ ಎಕ್ಸ್ 0 ಆಗುತ್ತೆ. ಸೊ ಹಿಯರ್ ಝೀರೋಸ್ ಆಫ್ ದ ಪಾಲಿನಮಿಯಲ್ ಒಂದೇ ಇರುತ್ತೆ ಅಟ್ 0 ಮಾತ್ರ ಅಲ್ವಾ. ಸೊ ನಾವ್ ಹೇಳ್ದಂಗೆ ಅಲ್ಲಿ ಕೂಡ ನಮ್ಗೆ ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ಬರೀ ಒಂದು ಪಾಯಿಂಟ್ ಎ ಪಾಯಿಂಟ್ ಅಲ್ಲಿ ಮಾತ್ರ ನಮ್ಗೆ ಮೀಟ್ ಆಗಿದೆ. ಸೊ ಇಟ್ ಮೈಟ್ ಹ್ಯಾವ್ ಈಕ್ವಲ್ ಝೀರೋಸ್. ಇಲ್ಲಿ ಕೂಡ x³ ಇಸ್ ಈಕ್ವಲ್ ಟು 0 ಅಂತಂದ್ರೆ x is 0 ಆಗತ್ತೆ. ಕರೆಕ್ಟಾ? x³ is equal to 0 ಅಂತಂದ್ರೆ which means ಈ x ಕೂಡ 0, ಈ x ಕೂಡ 0, ಈ x ಕೂಡ 0. So there are 3 zeros, but we are representing at only one point. Correct? ಅರ್ಥ ಆಗ್ತಿದ್ಯಾ? So this is another possibility. ಇನ್ನೊಂದು ಪಾಸಿಬಿಲಿಟಿನೂ ಇದೆ. I'll show you. Okay. ಇನ್ನೊಂದು ಯಾವ ಪಾಸಿಬಿಲಿಟಿ ಇದೆ ಅಂದ್ರೆ ಲೆಟ್ಸ್ ಸಿ ಫಾರ್ ಇದೇ ಗ್ರಾಫ್ ಅಲ್ಲಿ ತೋರಿಸ್ತೀನಿ, ಯಾಕಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗತ್ತೆ. ಅಲ್ಲಿ ಕೇಸ್ 1, ಕೇಸ್ 2, ಕೇಸ್ 3 ಬೇರೆ ಬೇರೆ ಗ್ರಾಫ್ಸ್ ಅಲ್ಲಿ ತೋರಿಸಿ, ಬೇರೆ ಬೇರೆ ಸ್ಲೈಡ್ಸ್ ಅಲ್ಲಿ ತೋರಿಸಿ, ಯು ಮೈಟ್ ಹ್ಯಾವ್ ನಾಟ್ ಕ್ಲಿಯರ್ಡ್ ದ ವಿಷನ್. ಆ ವಿಷನ್ ನಿಮ್ಗೆ ಕ್ಲಿಯರ್ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಇದು ಒಂದೇ ಗ್ರಾಫ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಬೇರೆ ಬೇರೆ ಕಲರ್ ಹಾಕಿದೀವಿ, ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕೆ. ಇನ್ನೊಂದು ಕ್ವೆಶ್ಚನ್, y is equal to x³ - x². ಇದನ್ನ ನಾವು ನಿನ್ನೆ ಸಾಲ್ವ್ ಮಾಡಿರ್ಬೇಕು ಬಹುಶಃ. ಓಕೆ. ಫಾರ್ ಎಕ್ಸ್ ಅಂಡ್ ವೈ, ಎಕ್ಸ್ ಇಸ್ ಈಕ್ವಲ್ ಟು -1 ಆದ್ರೆ ಜಾಗ ಸಾಲ್ತಿಲ್ಲ, ಐಲ್ ಸಾಲ್ವ್ ಹಿಯರ್. ಓಕೆನಾ. ಸೊ y is equal to -1³ -(-1)² ಆಗತ್ತೆ. ಸೊ ಇದು -1 ಆಗತ್ತೆ, ಇದು -1. ಸೊ ಇಟ್ ಬಿಕಮ್ಸ್ -2. ಓಕೆನಾ. ಸೊ -1ಗೆ -2 ಆಗತ್ತೆ. ನೆಕ್ಸ್ಟ್ 0ಗೆ 0 ಆಗತ್ತೆ. ಕರೆಕ್ಟಾ? ಅಂಡ್ 1ಗೆ ಕೂಡ 0 ಆಗತ್ತೆ ಅನ್ಕೊಳ್ತೀನಿ. ಸೊ ಲೆಟ್ಸ್ ಸಿ. y is equal to 1³ -(1)². ಕರೆಕ್ಟ್. 1³ -(1)² ಕೂಡ 0 ಆಗತ್ತೆ. ಸೊ ಇಲ್ಲಿ 2 ಪಾಯಿಂಟ್ ಅಲ್ಲಿ 0 ಆಗ್ತಾ ಇದೆ, ನಾವ್ ಗಮನಿಸ್ತಾ ಇದೀವಲ್ವಾ. ನೆಕ್ಸ್ಟ್ x is equal to 2 ಅಂತ ತಗೊಂಡ್ರೆ y is equal to 2³ -2². 2³ is 8. 8 - 4 is 4. ಸೊ ಇನ್ನು 0 ಆಗಲ್ಲ, ಇನ್ಯಾವ ಪಾಯಿಂಟ್ ಅಲ್ಲೂ 0 ಆಗಲ್ಲ. ಸೊ ಲೆಟ್ಸ್ ಟೇಕ್ ಓನ್ಲಿ 4 ಪಾಯಿಂಟ್ಸ್. ಸೊ -1ಗೆ -2 ಇದೆ, ಇಲ್ಲಿ ಬರುತ್ತೆ. ಕಾಣಿಸ್ತಾ ಇಲ್ವಾ? ಎಲ್ಲೋ ತಗೊಳ್ಳ. ಓಕೆ, ಇಲ್ಲಿ ಕಾಣಿಸ್ಬೋದು ಅನ್ಕೊಳ್ತೀನಿ. ಎಸ್, ಕ್ಲಿಯರ್ ಆಗಿ ಕಾಣಿಸುತ್ತೆ. -1ಗೆ -2 ಇದೆ, ಇನ್ನೊಂದು 0ಗೆ 0 ಇದೆ, ಇನ್ನೊಂದು 1ಗೂ 0 ಇದೆ, ಇನ್ನೊಂದು 2ಗೆ 4 ಇದೆ, ಇಲ್ಲಿ ಬರುತ್ತೆ. ಸೊ ಗ್ರಾಫ್ ಹೇಗ್ ಬರುತ್ತೆ? ಈ ತರ ಬರಬಹುದು. ಒಂದ್ ಸಣ್ಣ ಕರ್ವ್ ಕೊಡ್ತೀನಿ, ಆಗ ನಿಮ್ಗೆ ಕರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಆಗತ್ತೆ. ಈ ತರ ಇರಬಹುದು. ಓಕೆನಾ. ಸೊ ಅವಾಗ ಏನಾಯ್ತು, ಇಲ್ಲಿ 2 ಪಾಯಿಂಟ್ಸ್ ಅಲ್ಲಿ 0 ಇದೆ, ವೇರ್ at 0 and 1. So this is having 2 zeros of the polynomial, but the polynomial is cubic. Why? Quadratical ನಿಮ್ಗೆ ಪ್ಯಾರಾಬೋಲಾ ಸಿಗುತ್ತೆ, ಕ್ಯೂಬಿಕ್ ಅಲ್ಲಿ ಪ್ಯಾರಾಬೋಲಾ ಸಿಗಲ್ಲ. That is the reason you have at 2 points 0. ಇದನ್ನ ನಾವು ಥಿಯರಿಟಿಕಲಿ ಸಾಲ್ವ್ ಮಾಡಿ ತೋರಿಸೋದಾದ್ರೆ ಯು ವಿಲ್ ಗೆಟ್ x as 0, 0. ಓಕೆನಾ. ಹೇಗೆ ಅಂತ ತೋರಿಸ್ತೀನಿ. ಸೊ y is equal to x³ x² ಅಂತ ತಗೊಂಡ್ರೆ x² into x - 1 ಆಗತ್ತೆ. ಅಂದ್ರೆ x² is equal to 0 ಆಗತ್ತೆ, ಇನ್ನೊಂದು x - 1 is equal to 0. ಅಂದ್ರೆ x is equal to 0, 0. ಅಂದ್ರೆ 2 x ವ್ಯಾಲ್ಯೂ 0 ಇದೆ, ಇನ್ನೊಂದು x ವ್ಯಾಲ್ಯೂ 1 ಇದೆ. ಅದಕ್ಕೆ ಈ ಗ್ರಾಫ್ ರೆಪ್ರೆಸೆಂಟೇಷನ್ ಈ ತರ ಇದೆ. 0ಲಿ
ಅಂಡ್ 1 ಅಲ್ಲಿ ಮಾತ್ರ ಎಕ್ಸ್ ಕೋಆರ್ಡಿನೇಟ್ ಅನ್ನ ಅದು ಮೀಟ್ ಆಗುತ್ತೆ. ಬೇರೆ ಯಾವ ಕಾರ್ಡೇನು ಮೀಟ್ ಆಗಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ 2 zeros of for the x and 1. 0, 0, 1 are the zeros of the polynomial. ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋಣ. ಏನು ಡೌಟ್ಸ್ ಇಲ್ಲ ಅಂದ್ರೆ ಪ್ರೊಬ್ಯಾಬ್ಲಿ ಎಕ್ಸಾಂಪಲ್ಸ್ಗೆ ಹೋಗೋಣ. ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಕಲರ್ ಚೇಂಜ್ ಮಾಡಿದ್ರೆ ಕಾಣಿಸ್ತಾ ಇಲ್ವಾ? ಡಿಫ್ರೆನ್ಶಿಯೇಟ್ ಮಾಡಿರೋದು ನಿಮ್ಗೆ ಗೊತ್ತಾಗ್ಲಿ ಅಂತ. ಕಾಣಿಸ್ತಾ ಇಲ್ಲ ಅಂದ್ರೆ ಓಕೆ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಎಕ್ಸಾಂಪಲ್ಸ್ ನೋಡೋಣ. ರೆಡ್ ಕಲರೇ ಯೂಸ್ ಮಾಡ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಕಾಣ್ಬೋದು ಅಂತ ಅನ್ಕೊಂಡಿದೀನಿ. ಓಕೆ. ಸೊ ಇದ್ರಲ್ಲಿ ಈ ಕರ್ವ್ ಅಲ್ಲಿ ಇಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಇದೆ, ಕರೆಕ್ಟ್? ಎ ಅಂತ ಐ ವಿಲ್ ಮೆನ್ಷನ್ ಇಟ್ ಆಸ್ ಎ ಅಂಡ್ ಐ ವಿಲ್ ರೈಟ್ ಇಟ್ ಆಸ್ 1 ಅಂತ ಬರ್ಕೊಂಡು ನಂಬರ್ ಆಫ್ zeros is 1 ಅಲ್ವಾ? ಸೊ and it intersects at A in x axis ಅಂತ ಬರೆಯೋಣ. ಓಕೆನಾ? ಓಕೆ. ಸೊ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಎ ಅಲ್ಲಿದೆ, ಎ ಡ್ಯಾಶ್ ಅಲ್ಲೂ ಇದೆ, ಕರೆಕ್ಟಾ? ಸೊ number of zeros are 2. It intersects at a comma a dash in x axis, ಕರೆಕ್ಟಾ? ನೀವು ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ಥರ್ಡ್ ಅಲ್ಲಿ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಎ ಎ ಡ್ಯಾಶ್ ಎ ಡಬಲ್ ಡ್ಯಾಶ್ ಅಂತ ತಗೊಳ್ಳೋಣ. ಓಕೆನಾ? ಸೊ ಎ ಎ ಡ್ಯಾಶ್ ಎ ಡಬಲ್ ಡ್ಯಾಶ್ ಆರ್ 3 zeros intersecting x-axis. ಓಕೆನಾ? ಫೋರ್ತ್ ಡಯಾಗ್ರಾಮ್ ಅಲ್ಲಿ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಎಟ್ ಓನ್ಲಿ 1 ಪಾಯಿಂಟ್ ಎ.
1 0 intersecting x-axis. ಕರೆಕ್ಟಾ? ಎಸ್. ಈಗ ಇದರಲ್ಲಿ ಕೂಡ ಫಿಫ್ತ್ ಡಯಾಗ್ರಾಮ್ ಅಲ್ಲಿ A 1 0 x-axis. ಕರೆಕ್ಟಾ? ನೆಕ್ಸ್ಟ್ ಸಿಕ್ಸ್ತ್ ಡಯಾಗ್ರಾಮ್ ಅಲ್ಲಿ ಒಂದು I'll write A dash, A double dash, A triple dash ಅಂತ ಮಾಡೋಣ. ಕನ್ಫ್ಯೂಷನ್ ಆಗಲ್ಲ ಅನ್ಕೊಡ್ತೀನಿ. A dash, A double dash, A triple dash ಅಂತ 4 zeros intersecting x-axis. ಕರೆಕ್ಟಾ? ಅರ್ಥ ಆಯ್ತಾ? ಗೊತ್ತಾಯ್ತಾ? ಏನಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ತೀನಿ. ಓಕೆ. ಎಕ್ಸರ್ಸೈಸ್ ಪ್ರಾಬ್ಲಮ್ ಇದೆ ಇದು. ಇದರಲ್ಲಿ ನೋ ಝೀರೋಸ್ ಅಲ್ವಾ? ಇದರಲ್ಲಿ 1 0 ಇದೆ. ಕರೆಕ್ಟಾ? ಇದರಲ್ಲಿ 1 2 3 ಇದೆ. ಸೊ 3 zeros ಇದೆ. ಫೋರ್ತ್ ಅಲ್ಲಿ 1 ಇದೆ, 2 ಇದೆ. ಸೊ ಇದರಲ್ಲಿ 2 zeros. ಫಿಫ್ತ್ ಡಯಾಗ್ರಾಮ್ ಅಲ್ಲಿ 1 2 3 4 ಇದೆ. ಸೊ ವಿ ವಿಲ್ ಸೇ ಇಟ್ ಹ್ಯಾಸ್ 4 zeros. ನೆಕ್ಸ್ಟ್ ಇಲ್ಲಿ 1 2 3. ಸೊ ಹಿಯರ್ ಇಟ್ ಇಸ್ 3 zeros. ಸೊ ಅರ್ಥ ಆಯ್ತಾ? The concept of graphical representation for zeros of polynomial. ಏನಾದ್ರೂ ಡೌಟ್ ಇದ್ರೆ ತಿಳಿಸಿ, ಕ್ಲಾರಿಫೈ ಮಾಡೋಣ. ಇಲ್ಲ ಅಂದ್ರೆ coefficient of polynomial with respect to zeros of the polynomial ನ ರಿಲೇಶನ್ಶಿಪ್ ಅನ್ನ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ರಿವಿಷನ್ ಮಾಡಿ, ಕಾನ್ಸೆಪ್ಟ್ ಏನ್ ಕಲ್ತಿದೀವಿ ಅನ್ನೋದನ್ನ ನೋಡಿ, ಅರ್ಥ ಆಗದೆ ಇರೋ ಟಾಪಿಕ್ ಯಾವ್ದಾದ್ರು ಇದ್ರೆ ಹೇಳಿ, ಡಿಸ್ಕಸ್ ಮಾಡೋಣ, ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.